ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ಮೇಷರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಮೇಷರಾಶಿಯವರು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೇಷರಾಶಿಯವರ ಮಾಸಿಕ ಭವಿಷ್ಯ ಜೂನ್ 2026ರಲ್ಲಿ ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ, ಮನೆ ಮತ್ತು ವಾಹನ ಯೋಗ. ಜೂನ್ 2ರಂದು ನಿಮ್ಮ 4ನೇ ಮನೆಗೆ ಉಚ್ಚ ಗುರುವಿನ ಪ್ರವೇಶವು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ನೆಲೆಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಅಪಾರ ಧೈರ್ಯ ಮತ್ತು ಯಶಸ್ಸು. ಜೂನ್ 15ರ ನಂತರ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮಗೆ ಅಪ್ರತಿಮ ಶಕ್ತಿಯನ್ನು ನೀಡುತ್ತದೆ. ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ಗಮನಾರ್ಹ ವಿಜಯಗಳನ್ನು ತಂದುಕೊಡುತ್ತದೆ. ಇನ್ನು ಮಾತಿನ ಮೇಲೆ ಸ್ನೇಹಿತರೆ ಹಿಡಿತವಿರಲಿ. ಅಂದರೆ ಜೂನ್ 21ರಂದು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು 2ನೇ ಮನೆಗೆ ವಾಕ್ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಎಷ್ಟೇ ಅದೃಷ್ಟವಿದ್ದರೂ ಕೋಪದಿಂದ ಆಡುವ ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಅಸ್ತ್ರ ಅಂತಲೇ ಹೇಳಬಹುದು. ಸ್ನೇಹಿತರೆ, ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸ್ಕೊಡ್ತಾ ಇದ್ದು ಮೇಷರಾಶಿಯವರಿಗೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ, ಮೇಷರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಜೂನ್ 2026 ಜೀವನದ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಸ್ಥಿರತೆ ಅಂತಿಮವಾಗಿ ಈ ತಿಂಗಳು ಸಾಕಾರಗೊಳ್ಳುತ್ತಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಜೂನ್ 2ರಂದು ನಿಮ್ಮ 9ನೇ ಅಧಿಪತಿಯಾದಂತಹ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಟಕ್ಕೆ 4ನೇ ಮನೆಗೆ ಪ್ರವೇಶಿಸುವುದು ಒಂದು ಭವ್ಯವಾದ ಯೋಗವನ್ನು ನಿರ್ಮಿಸುತ್ತದೆ ಸ್ನೇಹಿತರೆ. ಈ ಸಕಾರಾತ್ಮಕ ಶಕ್ತಿಗೆ ಪೂರಕವಾಗಿ ಜೂನ್ 15ರಿಂದ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಹೋರಾಟದ ಮನೋಭಾವವನ್ನು ಹೆಚ್ಚಿಸುತ್ತದೆ. ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳನು ಅಪಾರ ಚೈತನ್ಯವನ್ನು ನೀಡಿದರೂ ಅನಗತ್ಯ ಕಿರಿಕಿರಿಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಈ ತಿಂಗಳನ್ನು ನಿಮಗೆ ನಿಜವಾದ ಸುವರ್ಣ ಘಟ್ಟವನ್ನಾಗಿಸುತ್ತದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳು ಕಂಡುಬರಬಹುದು. ಹಾಗಿದ್ರೆ ಗ್ರಹಗಳ ಸಂಚಾರ ಹೇಗಿರಲಿದೆ, ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವವನ್ನು ತಿಳಿಸ್ಕೊಡಿ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ಗ್ರಹ ಗುರು 9 ಮತ್ತು 12ನೇ ಅಧಿಪತಿಯಾಗಿರುವ ಗುರು ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ 2ರಿಂದ ಕರ್ಕಟಕದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ರಿಯಲ್ ಎಸ್ಟೇಟ್ ಖರೀದಿ, ಮಾತೃಸುಖ, ಮಾನಸಿಕ ಶಾಂತಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಬಹುದು. ಇನ್ನು ಸೂರ್ಯ 5ನೇ ಅಧಿಪತಿಯಾಗಿರುವ ಸೂರ್ಯ 2ನೇ ಮನೆಯಲ್ಲಿ ಮತ್ತು 3ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತಿದೆ. ಜೂನ್ 15ರವರೆಗೆ 2ನೇ ಮನೆಯಲ್ಲಿ ಮಿಶ್ರ ಫಲಿತಾಂಶಗಳು, ನಂತರ 3ನೇ ಮನೆಯಲ್ಲಿ ಕೈಗೊಂಡ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು, ಧೈರ್ಯ ಮತ್ತು ಕೀರ್ತಿ ಹೆಚ್ಚಾಗಬಹುದು. ಇನ್ನು ಮಂಗಳ 1 ಮತ್ತು 8ನೇ ಅಧಿಪತಿಯಾಗಿರುವ ಮಂಗಳ 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿ ಚೈತನ್ಯ ಮತ್ತು ದೃಢತೆ, ಆನಂತರ 2ನೇ ಮನೆಯಲ್ಲಿ ಋಷಭದಲ್ಲಿ ಅಂದರೆ ಕುಟುಂಬದಲ್ಲಿ ವಾದ ವಿವಾದಗಳು ಸಾಧ್ಯತೆ ಇದೆ. ಏನು ಶುಕ್ರ
2 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 4ನೇ ಮನೆಯಲ್ಲಿ ಜೂನ್ 8ರಿಂದ ಕರ್ಕಟಕದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಗುರುವಿನೊಂದಿಗೆ ಸಂಯೋಜನೆಯು ಅತ್ಯುತ್ತಮ ಗೃಹಾಲಂಕಾರ, ವಾಹನ ಖರೀದಿ ಮತ್ತು ಆಳವಾದ ಕೌಟುಂಬಿಕ ಪ್ರೀತಿಯನ್ನು ತರುತ್ತದೆ ಸ್ನೇಹಿತರೆ. ಇನ್ನು ಬುಧ 3 ಮತ್ತು 6ನೇ ಅಧಿಪತಿಯಾಗಿರುವಂತಹ ಬುಧ 3ನೇ ಮನೆಯಿಂದ 4ನೇ ಮನೆಗೆ ಬಂದು ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತಿದೆ. ತಿಂಗಳವಿಡೀ ಚಾಣಕ್ಯ ನಿರ್ಧಾರಗಳು. ಜೂನ್ 22ರಂದು 4ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ವಿದ್ಯಾರ್ಥಿಗಳು ಮತ್ತು ಸಂವಹನ ವೃತ್ತಿಪರರಿಗೆ ಉನ್ನತ ಯಶಸ್ಸನ್ನು ತರುತ್ತದೆ ಸ್ನೇಹಿತರೆ. ಇನ್ನು ಶನಿ 10 ಮತ್ತು 11ನೇ ಅಧಿಪತಿಯಾಗಿರುವ ಶನಿ 12ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವಿದೇಶ ಪ್ರಯಾಣಕ್ಕೆ ಅನುಕೂಲಕರ. ಆಸ್ಪತ್ರೆ ಭೇಟಿಗಳು ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಸಂಭವನೀಯ ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಗ್ರಹಗಳ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ, ವೃತ್ತಿ ಜೀವನ, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವ ಘಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ವಿಚಾರದ ಬಗ್ಗೆ ವೃಷಭ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಿದ್ರೆ ಮುಂದಿನ ದಿನಗಳು ಸುಗಮ ಅಂತಲೇ ಹೇಳ್ಬೋದು ನಿಮ್ಮ ದಾರಿಯಲ್ಲಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ, ಮೇಷರಾಶಿಯವರಿಗೆ ನಿಮ್ಮ ವೃತ್ತಿ ಅಧಿಪತಿಯಾದಂತಹ ಶನಿಯು 12ನೇ ಮನೆಯಲ್ಲಿದ್ದರೂ ಈ ತಿಂಗಳು ಗ್ರಹಗಳ ಬೆಂಬಲವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ಜೂನ್ 5ರಿಂದನೇ ಸ್ನೇಹಿತರೆ ಸೂರ್ಯನು 3ನೇ ಮನೆಗೆ ಪ್ರವೇಶಿಸುವುದು ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಬೆಳವಣಿಗೆಗಳನ್ನು ತರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಬಡ್ತಿ ಅಥವಾ ಇಂಕ್ರಿಮೆಂಟ್ಗಳು ಅಂತಿಮವಾಗಿ ಈಗ ಕೈಗೂಡಲಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಒಳೆಯುತ್ತವೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ. ಇದಲ್ಲದೆ ನಿಮ್ಮ 4ನೇ ಮನೆಯಲ್ಲಿರುವಂತಹ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ನಿಮ್ಮ ಕೆಲಸದ ವಾತಾವರಣವನ್ನು ಅತ್ಯಂತ ಆಹ್ಲಾದಕರ ಮತ್ತು ಶಾಂತಿಯುತವಾಗಿಸುತ್ತದೆ. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರು ಅಥವಾ ವೃತ್ತಿಪರ ವರ್ಗಾವಣೆಯನ್ನು ಬಯಸುವವರಿಗೆ ತಿಂಗಳ ಕೊನೆಯಲ್ಲಿ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗಲಿದೆ ಅಂತಲೇ ಹೇಳ್ಬೋದು. ಅದಿಯಾಗುವ ಮಂಗಳನು ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಮೂಲಕವೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಬಿಸ್ನೆಸ್ ಆ್ಯಂಡ್ ಸ್ನೇಹಿತರೆ ಸೆಲ್ಫ್ ಇಂಪಾರ್ಟೆಂಟ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ. ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಒಂದು ಹಬ್ಬವಿದ್ದಂತೆ. ಯಾಕಂದರೆ ರಿಯಲ್ ಎಸ್ಟೇಟ್, ನಿರ್ಮಾಣ ವಲಯ, ಆಟೋಮೊಬೈಲ್ ಮಾರಾಟ ಅಥವಾ ಇಂಟೀರಿಯರ್ ಡಿಸೈನಿಂಗ್ನಲ್ಲಿ ತೊಡಗಿರುವವರಿಗೆ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ಅಪಾರ ಆರ್ಥಿಕ ಲಾಭವನ್ನು ಸುರಿಸುತ್ತದೆ. ಅದೇ ರೀತಿ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರದ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೂರ್ಯನು 3ನೇ ಮನೆಯಲ್ಲಿ ಇರುವುದರಿಂದ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟ್ ಕೊಡುವವರಿಗೆ ಸ್ನೇಹಿತರೆ ಸರ್ಕಾರಿ ಟೆಂಡರ್ಗಳು ಪಡೆಯುವಂತಹ ಉತ್ತಮ ಅವಕಾಶವಿದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕವನ್ನು ಸ್ಥಾಪಿಸುವಿರಿ. ಎಂಜಿನಿಯರ್ಗಳನ್ನು ನಡೆಸುತ್ತಿರುವವರು ಅಥವಾ ಸಂವಹನ ಕಮ್ಯುನಿಕೇಷನ್ ವಲಯದಲ್ಲಿ ಕೆಲಸ ಮಾಡುವವರು ಬುಧನ ಬೆಂಬಲದಿಂದ ಜೂನ್ 5ರಿಂದ 22ರವರೆಗೂ ಕೂಡ ಲಾಭದಾಯಕದ ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸುತ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಈ ತಿಂಗಳಲ್ಲಿ. ಬಟ್ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ, ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹಣಕಾಸಿನ ಬಗ್ಗೆ, ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಮೇಷರಾಶಿಯವರಿಗೆ ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಅಗಾಧವಾದಂತಹ ಪ್ರಗತಿಯನ್ನು ಕಾಣುವಿರಿ. ಜೂನ್ 5ರಂದು ಗುರುವು ಉಚ್ಚ ಸ್ಥಿತಿಯನ್ನು ಪಡೆಯುವುದು ಸುಗಮ ಮತ್ತು ಸ್ಥಿರವಾದ ಹಣದ ಅರಿವನ್ನು ಖಚಿತಪಡಿಸುತ್ತದೆ ಸ್ನೇಹಿತರೆ. ಆಸ್ತಿ ವಹಿವಾಟುಗಳ ಮೂಲಕ ನೀವು ಗಣನೀಯ ಲಾಭವನ್ನು ಗಳಿಸುವಿರಿ. ನಿಮ್ಮ ಹಿಂದಿನ ಹೂಡಿಕೆಗಳು ಸ್ನೇಹಿತರೆ ಮ್ಯೂಚುವಲ್ ಫಂಡ್ಗಳು ಅಥವಾ ಭೂಮಿಯಂತಹ ಅಸಾಧಾರಣ ಆದಾಯವನ್ನು ನೀಡುತ್ತದೆ. ಗೃಹೋಪಯೋಗಿ ವಸ್ತುಗಳು ಅಥವಾ ಹೊಸ ವಾಹನ ಸೇರಿದಂತೆ
ನಿಮ್ಮ ಮನೆಗೆ ಅಗತ್ಯವಿರುವ ಐಷಾರಾಮಿ ವಸ್ತುಗಳನ್ನು ಸಹ ನೀವು ಖರೀದಿಸುತ್ತೀರಿ. ಅದಿಯಾಗೋ ಜೂನ್ 21ರಂದು ಮಂಗಳನು ನಿಮ್ಮ 2ನೇ ಮನೆಗೆ ಅಂದರೆ ಋಷಭಕ್ಕೆ, ಸಂಪತ್ತಿನ ಮನೆ ಅಂತಲೇ ಹೇಳ್ಬೋದು, 2ನೇ ಮನೆ ಪ್ರವೇಶಿಸಿದ ನಂತರ ಹಠಾತ್ ಖರ್ಚುಗಳು ಎದುರಾಗಬಹುದು. ಆಸ್ತಿ ನೋಂದಣಿಗಾಗಿ ಅಥವಾ ಕುಟುಂಬದಲ್ಲಿನ ಶುಭ ಸಮಾರಂಭಕ್ಕಾಗಿ, ಶುಭ ಕಾರ್ಯಕ್ಕಾಗಿ ನೀವು ಉಳಿತಾಯದ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಜೂನ್ ಕೊನೆಯ ವಾರದಲ್ಲಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರಿಗೂ ಸಾಲ ಕೊಡುವುದನ್ನು, ಸಾಲ ತೆಗೆದುಕೊಳ್ಳುವುದನ್ನು ಮಾಡುವುದಕ್ಕೆ ಹೋಗಬೇಡಿ ಮೇಷರಾಶಿಯವರು. ಇದರಿಂದ ನೀವೇ ನೋಡಲಿದ್ದೀರಿ ನಷ್ಟವನ್ನು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ವಾಹನ ಖರೀದಿ ಮಾಡುವಂತಹ ಯೋಗ ಇದೆ. ಅದರ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು ಉತ್ತಮ. ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಅಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿರುತ್ತೀರಿ. ಸುಲಭವಾಗಿ ದಣಿಯದೆ ಕಠಿಣ ಕಾರ್ಯಗಳನ್ನು ನಿಭಾಯಿಸಬಲ್ಲರಿ ಅಂತಲೇ ಹೇಳ್ಬೋದು. ಇನ್ನು ಆದರೆ ಮಂಗಳನು ಉಷ್ಣ ಗ್ರಹವಾಗಿರುವುದರಿಂದ ಇದು ದೇಹದ ಉಷ್ಣತೆ, ಕಣ್ಣುಗಳಲ್ಲಿ ಉರಿ ಅಥವಾ ನಿದ್ರೆಹೀನತೆಯಂತಹ ಉಷ್ಣ ಸಂಬಂಧಿತ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ. ಇನ್ನು 4ನೇ ಮನೆಯಲ್ಲಿರುವ ಗುರುವು ಅಪಾರ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತಿದ್ದಾನೆ. ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಒಲವನ್ನು ತೋರುತ್ತೀರಿ. ಜೂನ್ 21ರ ನಂತರ ಮಂಗಳನು 2ನೇ ಮನೆಗೆ ಹೋದಾಗ ಬಾಯಿಯ ಹುಣ್ಣು ಅಥವಾ ಅಲ್ಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು, ಸಮಯಕ್ಕೆ ಸರಿಯಾಗಿ ನಿದ್ರೆಯನ್ನು ಮಾಡುವುದು, ಸಮಯಕ್ಕೆ ಸರಿಯಾಗಿ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ. ಅತಿವೇಗ ಒಳಿತಲ್ಲ. ಸಣ್ಣ ಪುಟ್ಟ ಗಾಯಗಳನ್ನು, ಅಪಘಾತಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಸೊ ಹಾಗಾಗಿ ಮೇಷರಾಶಿಯವರು ಈ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ಜೂನ್ ತಿಂಗಳು ನಿಮ್ಮ ಕೌಟುಂಬಿಕ ಜೀವನಕ್ಕೆ ನಿಜವಾದ ಆಶೀರ್ವಾದವಾಗಿದೆ. ಸುಖದ ಸ್ಥಾನದ 4ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ನಿಮ್ಮ ಮನೆಯಲ್ಲಿ ಸಂತೋಷಕರ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಸಂಬಂಧಿಕರು ಮತ್ತು ಸ್ನೇಹಿತರ ಗಮನವು ಮನೆಯನ್ನು ರೋಮಾಂಚಕ ಮತ್ತು ಉತ್ಸಾಹಭರಿತವಾಗಿ ನಡೆಸುತ್ತದೆ ಅಂತಲೇ ಹೇಳ್ಬೋದು. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಸಂಬಂಧಗಳು ಒದಗಿ ಬರಲಿವೆ ಸ್ನೇಹಿತರೆ. ಅದಿಯಾಗೋ ತಿಂಗಳ ಅಂತ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಜೂನ್ 21ರಂದು ಮಂಗಳನು ಮಾತಿನ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಭಾಷೆಯಲ್ಲಿ ಅರಿವಿಲ್ಲದೆ ಕಠಿಣತೆ ನುಸುಳಬಹುದು. ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು. ಅವರು ನನ್ನ ಮಾತೇಕೆ ಕೇಳಬಾರದು ಎಂಬ ಅಹಂಕಾರದ ಮನೋಭಾವವನ್ನು ಬದಿಗಿಟ್ಟು ರಾಜಿ ಮಾಡಿಕೊಳ್ಳುವುದನ್ನು ಕಲಿಯುವುದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುತ್ತದೆ. ದುಡುಕಿನ ಮಾತು, ಅವಸರದಿಂದ ಆಡಿದ ಮಾತುಗಳು ಸ್ನೇಹಿತರೆ ಮನಸ್ಸಿಗೆ ನಾಟಬಹುದು. ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ಬಹಳಷ್ಟು ಮಾತಿನ ಮೇಲೆ ಸ್ನೇಹಿತರೆ ಎಚ್ಚರವಿರಲಿ. ನಿಮ್ಮ ಘರ್ಷಣೆಯನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಅಹಂಕಾರವನ್ನು, ಮನೋಭಾವವನ್ನು ಬದಿಗಿಟ್ಟರೆ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ವೈವಾಹಿಕ ಜೀವನದಲ್ಲಾಗಲಿ ಸಾಮರಸ್ಯವನ್ನು ಕಾಪಾಡಬಹುದು. ಯಾವುದರ ಬಗ್ಗೆ ಮೇಷರಾಶಿಯವರು ಕುಟುಂಬದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳ ಬಗ್ಗೆ, ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ಅಪ್ರತಿಮ ಏಕಾಗ್ರತೆಯನ್ನು ಕರುಣಿಸುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುವವರು ಅಥವಾ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಲು ಬಯಸುವವರು ತಾವು ಬಯಸಿದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ಹೆಚ್ಚಿನ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಜೂನ್ 5ರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಕಂಡುಬರಬಹುದು ಮತ್ತು ಜೂನ್ 15ರ ನಂತರ ಸೂರ್ಯನ ಅನುಕೂಲಕರ 3ನೇ ಮನೆಯ ಸಂಚಾರದಿಂದಾಗಿ ವಿಜಯಶಾಲಿಯಾಗುತ್ತೀರಿ.
ಒಟ್ಟಾರೆಯಾಗಿ ಅಧ್ಯಯನದ ಕಡೆ ಗಮನ, ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಅನುಸರಿಸಿ ಶಕ್ತಿಶಾಲಿಯಾದಂತಹ ಸ್ನೇಹಿತರೆ, ಪರಿಣಾಮಕಾರಿಯಾದಂತಹ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಜೂನ್ 2026ರಲ್ಲಿ ಮೇಷರಾಶಿಯವರಿಗೆ ವೈದಿಕ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸೋದಾದರೆ, ಈ ತಿಂಗಳು ಗುರು ಮತ್ತು ಸೂರ್ಯನ ಅದ್ಭುತ ಗ್ರಹಗತಿಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಮತ್ತು ಮಂಗಳನ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಶಾಂತಗೊಳಿಸಲು ನಾನು ಹೇಳುವಂತಹ ಪರಿಹಾರಗಳನ್ನು ತಪ್ಪದೆ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಕುಜ ದೋಷ ಶಾಂತಿ. ಜೂನ್ 5ರಿಂದ ಜೂನ್ 21ರ ತನಕ ಸ್ನೇಹಿತರೆ, 2ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವ ವಾಕ್ ದೋಷಗಳನ್ನು ಸಮನ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳಿಂದ ಪೂಜೆಯನ್ನು ಸಲ್ಲಿಸಿ. ಇನ್ನು ತಾಯಿಯ ಸೇವೆ. 4ನೇ ಮನೆಯಲ್ಲಿ ಸ್ನೇಹಿತರೆ, ತಾಯಿಯು ಸೂಚಿಸುವುದರಿಂದ, ಅಂದರೆ 4ನೇ ಮನೆಯು ತಾಯಿಯನ್ನು ಸೂಚಿಸುವುದರಿಂದ ನಿಮ್ಮ ತಾಯಿಯನ್ನು ಅಥವಾ ವಯಸ್ಸಾದ ಮಹಿಳೆಯರನ್ನು ಗೌರವಿಸಿ ಮತ್ತು ಅವರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡುವುದರಿಂದ ಈ ತಿಂಗಳು ನಿಮ್ಮೆಲ್ಲ ಸಕಾರಾತ್ಮಕ ಆಸೆಗಳು ಈಡೇರುತ್ತವೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ದಕ್ಷಿಣಾಮೂರ್ತಿ ಸ್ತೋತ್ರ. ಉಚ್ಚ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಮತ್ತು ಕೌಟುಂಬಿಕ ಶಾಂತಿಗಾಗಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕಡಲೆಕಾಳುಗಳನ್ನು ದಾನ ಮಾಡಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಬಟ್ಟೆ ದಾನ ಮಾಡಿ ಸ್ನೇಹಿತರೆ, ವಸ್ತ್ರದಾನ, ಅನ್ನದಾನ, ನೀರನ್ನು ಕೊಡುವುದು ದಣಿದವರಿಗೆ ಸ್ನೇಹಿತರೆ. ಇನ್ನು ಧಾನ್ಯಗಳನ್ನು ದಾನ ಮಾಡುವುದರಿಂದನೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಮೇಷರಾಶಿಯವರು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.